ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ವೇದ. ಏನಪ್ಪ ಇವತ್ತು ಕನ್ನಡದಲ್ಲಿ ಮಾತಾಡ್ತಿದ್ದಾಳೆ ಅಂದ್ಕೊತಿದ್ದೀರಾ? ಏನಿಲ್ಲ, ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಕಡೆಯಿಂದ ನನಗೊಂದಷ್ಟು ಸಜೆಷನ್ಸ್ ಬಂತು. ಏನಂದರೆ ಕನ್ನಡದಲ್ಲಿ ಮಾತಾಡಿದ್ರೆ ನಮ್ಮ ಜನ ಕನೆಕ್ಟ್ ಆಗ್ತಾರೆ ಅಂತ ಒಂದು, ಮತ್ತು ಇನ್ನೊಂದು ಕರ್ನಾಟಕದಲ್ಲಿರೋರಿಗೆ ಎಷ್ಟೊಂದು ಪ್ಲೇಸಸ್ ಇದೆ, ಅದನ್ನ ಹೋಗಿ ನೋಡ್ಕೊ ಬರ್ತಾರೆ. ಬಟ್ ಅದ್ರ ಬಗ್ಗೆ ತುಂಬ ಇಂಪಾರ್ಟೆನ್ಸ್ ಏನಿರುತ್ತೆ ಅದು ಗೊತ್ತಿರಲ್ಲ. ಅದಕ್ಕೋಸ್ಕರ ನಾನು ಕನ್ನಡದಲ್ಲಿ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮ್ಗೆ ಇದೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ದಟ್ ಐ ಶುಡ್ ಕಂಟಿನ್ಯೂ ಇಟ್ ಇನ್ ಕನ್ನಡ. ಇವತ್ತು ನನ್ನ ಜೊತೆ ನನ್ನ ಫ್ರೆಂಡ್ ಸ್ನೇಹ ಕೂಡ ಬಂದಿದ್ದಾಳೆ. ನಾನು ಇವತ್ತೊಂದು 3 ಟೆಂಪಲ್ ವಿಸಿಟ್ ಮಾಡಿದೆ. ಸೊ ಎಲ್ಲ ಟೆಂಪಲ್ ಬಗ್ಗೆನೂ ಒಂದಷ್ಟು ಹಿಸ್ಟ್ರಿ ನಿಮ್ಗೆ ಹೇಳೋದಕ್ಕೆ ಅಂತ ಬಂದಿದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಇದು ನಮ್ಮ ಫಸ್ಟ್ ಟೆಂಪಲ್. ಫಸ್ಟ್ ನಾವು ಒಳಗಡೆ ಎಂಟರ್ ಆಗ್ತಿದ್ದಂಗೆ ನಮಗೆ ನಂದಿ ಕಾಣಿಸುತ್ತೆ ಮತ್ತು ಬ್ಯೂಟಿಫುಲ್ ಕಲ್ಯಾಣಿ. ಅದ್ರ ಒಳಗಡೆ ತುಂಬಾ ಫಿಶಸ್ ಮತ್ತು ಟಾಟಾಯ್ಸ್ ಇದೆ. ಸೊ ಬನ್ನಿ. ನನ್ನ ಫ್ರೆಂಡ್ ಆ್ಯಕ್ಚುಲಿ ಇಲ್ಲಿ ನಂದಿ ಕಿವಿಯಲ್ಲಿ ಮಾತಾಡ್ತಿದ್ದಾಳೆ. ಅದರ ಅರ್ಥ ಏನು ಅಂತಂದರೆ, ನಾವೇನಾದರೂ ಶಿವನಿಗೆ ಹೇಳಬೇಕು ಅಂತಂದರೆ ನಾವು ನಂದಿ ಕಿವಿಯಲ್ಲಿ ಹೇಳೋದ್ರಿಂದ ಅದು ಡೈರೆಕ್ಟಾಗಿ ಹೋಗಿ ಶಿವನ ಹತ್ರ ತಲುಪುತ್ತೆ ಅಂತ. ಇಲ್ಲಿ ಆ ಪಾಂಡಲ್ಲಿ ಅಂದರೆ ಕಲ್ಯಾಣಿಲಿ ಒಂದಷ್ಟು ಟೊಟಾಯ್ಸ್ ಇದೆ. ಅದು ಯಾವಾಗಲೂ ಹೊರಗಡೆ ಬಂದು ಸನ್ಬಾತ್ ಮಾಡ್ತಾ ಇರುತ್ತೆ. ನನಗೆ ಅಬ್ಸರ್ವ್ ಮಾಡಿದ್ದೀನಿ, ಎಷ್ಟೊಂದು ಸರಿ ಹೋದಾಗ ಹೊರಗಡೆನೇ ಕೂತಿರುತ್ತೆ. ನಂಗೆ ಅದು ನೋಡಿದ್ರೆ ತುಂಬಾ ಖುಷಿಯಾಗುತ್ತೆ. ಸೊ ನಾನು ಆ್ಯಕ್ಚುಲಿ ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕು. ನಂದಿ ಬಾಯಿಂದ ಆ ಮೇನ್ ಶಿವಲಿಂಗ ಏನಿದೆ ಅದ್ರ ಮೇಲೆ ಯಾವಾಗಲೂ ನೀರು ಬೀಳ್ತಾನೆ ಇರುತ್ತೆ. ಆ ನೀರು ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲಂತೆ. ಈ ಕ್ಷೇತ್ರದ ಹೆಸರು ಶ್ರೀ ದಕ್ಷಿಣಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರ. ಇದು ಒಂದು 400 ವರ್ಷದ ಹಳೆ ಟೆಂಪಲ್ಲು. ಇದನ್ನು 1997ರಲ್ಲಿ ರೀಡಿಸ್ಕವರ್ ಮಾಡಿದ್ದಾರೆ. ಇವಾಗ 20 ವರ್ಷದಿಂದ ಸಿಟಿ ಗ್ರೋ ಆಗಿರೋದ್ರಿಂದ ಮನೆ ಕಟ್ಟಕ್ಕೆ ಹೋದಾಗ ಈ ದೇವಸ್ಥಾನ ಮುಚ್ಚೋಗಿರೋ ದೇವಸ್ಥಾನ ಸಿಕ್ಕಿದೆ. ಈ ಟೆಂಪಲ್ನ 17ನೇ ಶತಮಾನದಲ್ಲಿ ವೆಂಕೋಜಿ ಎನ್ನುವರು ಶಿವಾಜಿ ಮಹಾರಾಜ್ ಅವ್ರ ತಮ್ಮ ದ್ರಾವಿಡ ಶೈಲಿಯಲ್ಲಿ ಇದನ್ನು ಕಟ್ಟಿದ್ದಾರೆ. ಸರಿ, ಇದು ಈ ದೇವಸ್ಥಾನದ ಮಹತ್ವಗಳು. ಬನ್ನಿ ಇವಾಗ 2ನೇ ದೇವಸ್ಥಾನಕ್ಕೆ ಹೋಗೋಣ. ಇದು ತುಂಬ ಫೇಮಸ್ ಗಂಗಮ್ಮ ದೇವಸ್ಥಾನ. ಈ ದೇವಸ್ಥಾನ ಬಂದುಬಿಟ್ಟು ಏನಕ್ಕೋಸ್ಕರ ಕಟ್ಟಿದ್ದಾರೆ ಅಂತಂದರೆ 1928ರಿಂದ ಗಂಗಮ್ಮ ಜಾತ್ರೆ ಅನ್ನೋದು ಬೆಂಗಳೂರಲ್ಲಿ ಆಗ್ತಾನೆ ಇತ್ತು. ಸೊ ಅದ್ರ ಪ್ರಯುಕ್ತವಾಗಿ ನಾಡದೇವತೆದು ಒಂದು ದೇವಸ್ಥಾನ ಇರಬೇಕು ಅಂತ ಅಂದ್ಬಿಟ್ಟು ಇಲ್ಲಿ 2004ರಲ್ಲಿ ಈ ಟೆಂಪಲ್ನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಅದು ಬರೀ 18 ತಿಂಗಳಲ್ಲಿ 18 ತಿಂಗಳಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮನೆ ಕೂಡ ಕನ್ಸ್ಟ್ರಕ್ಟ್ ಮಾಡೋದು ತುಂಬ ಕಷ್ಟ. ಅಂದರೆ 1.5 ವರ್ಷದಲ್ಲಿ ಈ ದೇವಸ್ಥಾನ ಕಂಪ್ಲೀಟ್ ಮಾಡಿದ್ದಾರೆ. ನಮ್ಮ 3ನೇ ದೇವಸ್ಥಾನ ಬಂದುಬಿಟ್ಟು ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ಬೆಂಗಳೂರಲ್ಲಿ ತುಂಬಾ ಫೇಮಸ್ ದೇವಸ್ಥಾನ. ಇಲ್ಲಿ ಬಂದಿರೋರೆಲ್ಲ ಹೇಳ್ತಾರೆ ಈ ದೇವಸ್ಥಾನಕ್ಕೆ ಬಂದರೆ ತುಂಬಾ ನೆಮ್ಮದಿ ಶಾಂತಿ ಎಲ್ಲ ಸಿಗುತ್ತೆ ಅಂತ. ಅದನ್ನು ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಈ ದೇವಸ್ಥಾನಕ್ಕೆ ಕಾಡು ಮಲ್ಲೇಶ್ವರ ಅಂತ ಏನಕ್ಕೆ ಹೆಸರು ಬಂತು ಅಂತ ಅಂದರೆ, ಈ ದೇವಸ್ಥಾನ ಇದ್ದಿದ್ದ ಜಾಗ ಮುಂಚೆ ಕಾಡಾಗಿತ್ತು. ಸೊ ಅದಕ್ಕೆ ಕಾಡು ಅಂತ ಇದೆ. ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನ ಆಗಿರೋದ್ರಿಂದ ಮಲ್ಲೇಶ್ವರ ಅಂತ ಇದೆ. ಈ ಕಾಡು ಮಲ್ಲೇಶ್ವರ ದೇವಸ್ಥಾನದಿಂದನೇ ಆ ಇರೋ ಜಾಗಕ್ಕೆ ಮಲ್ಲೇಶ್ವರಂ ಅಂತ ಕೂಡ ಕರೀತಾರೆ. ಬೆಂಗಳೂರಲ್ಲಿರೋರ್ಗಾದರೆ ಮಲ್ಲೇಶ್ವರಂ ಬಗ್ಗೆ ಗೊತ್ತೇ ಇರುತ್ತೆ. ಈ ದೇವಸ್ಥಾನನ ಕೂಡ ನಂದಿ ತೀರ್ಥ ದೇವಸ್ಥಾನನ ಕನ್ಸ್ಟ್ರಕ್ಟ್ ಮಾಡಿರೋದು ವೆಂಕೋಜಿ ಅವರು 400 ವರ್ಷಗಳ ಹಿಂದೆ. ಆದರೆ ಈ ದೇವಸ್ಥಾನ ಬಂದುಬಿಟ್ಟು ಗುಡ್ಡದ ಮೇಲೆ ಇದ್ದಿದ್ದರಿಂದ ಈ ದೇವಸ್ಥಾನ ಮುಚ್ಚೋಗಿರಲಿಲ್ಲ. ಬಟ್ ನಂದಿ ತೀರ್ಥ ದೇವಸ್ಥಾನ 100 ವರ್ಷಗಳಿಂದ ಮುಚ್ಚೋಗಿತ್ತು. ಆಮೇಲೆ ಅದೇ ನಾನು ಹೇಳಿದ್ನಲ್ವ, 20-30 ವರ್ಷಗಳಿಂದ ಯಾವಾಗ ಮನೆಗಳು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಅಗ್ಯಕ್ಕೆ ಹೋದಾಗ ಸಿಕ್ಕಿರೋ ದೇವಸ್ಥಾನ ನಂದಿ ತೀರ್ಥ ದೇವಸ್ಥಾನ. ಮತ್ತು ಇದು ಋಷಭಾವತಿ ನದಿ ಕೂಡ ಈ ಜಾಗದಲ್ಲೇ ಹುಟ್ಟಿದ್ದು ಅಂತ ಹೇಳ್ತಾರೆ. ಬರ್ತ್ ಪ್ಲೇಸ್ ಆಫ್ ಋಷಭಾವತಿ ಅಂತ ಹೇಳ್ಬೋದು. ಇದು ನನ್ನ ಹತ್ರ ಇದ್ದಿದ್ದ ಮಾಹಿತಿಗಳು. ಈ ದೇವಸ್ಥಾನನ ನೀವೆಲ್ಲರೂ ವಿಸಿಟ್ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ಹೋಗಿ ನೋಡಿ. ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಪ್ಲೀಸ್ ಎಲ್ಲರೂ ಲೈಕ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.